ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಟಾಪಿಕ್ ವಿಶೇಷವಾಗಿರುವಂಥದ್ದು. ಯಾವುದೇ ಒಂದು CET ಪರೀಕ್ಷೆಗಳಲ್ಲಿ ಈ ಒಂದು ಟಾಪಿಕ್ ಬಹಳಷ್ಟು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಯಾಕೆಂತಂದರೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಈ ಥರದ ಪ್ರಶ್ನೆಗಳನ್ನು ನಾವು ಹಲವಾರು ಬಾರಿ ಕಾಣ್ತೀವಿ. ಮೋಸ್ಟ್ ಈಸಿಯೆಸ್ಟ್ ವೇ ಮುಖಾಂತರ ನಾನು ನಿಮಗೆ ಈ ಒಂದು ಟಾಪಿಕನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನೀವು ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಳೆದ ಸೆಷನ್ಗಳಲ್ಲಿ ನಂಬರ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಹಾಕಿದ್ದೀನಿ. ಸೊ ಬೇಕಿದ್ದರೆ ನೀವು ಅವುಗಳನ್ನು ವಾಚ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ಗಳನ್ನು ಹಾಕಿರ್ತೀನಿ. ಅತಿ ಕಡಿಮೆ ಸಮಯದಲ್ಲಿ ವರ್ಗವನ್ನು ಹೇಗೆ ಕಂಡುಹಿಡಿಬೋದು ಅನ್ನೋ ವಿಚಾರನ ಇಟ್ಕೊಂಡು ನಾನು ಇವತ್ತು ಬಂದಿದ್ದೀನಿ. ಈಗ 76 ಅಂದರೆ 75 ಆದಮೇಲೆ 76, ಸೊ ಇದರ ಮೇಲಿನ ಸಂಖ್ಯೆಗಳ ವರ್ಗವನ್ನು ಹೇಗೆ ಕಂಡುಹಿಡಿಬೇಕು ಆಫ್ಟರ್ 76. ಒಂದೆರಡು ಮೂರು ಎಕ್ಸಾಂಪಲ್ ಅಂತ ತೆಗೆದುಕೊತೀನಿ. 76 ಅಂತಂದರೆ ನಾನು ಫಾರ್ ಎಕ್ಸಾಂಪಲ್ 97, ಹೌ ಟು ಫೈಂಡ್ ದ ಸ್ಕ್ವೇರ್ ಆಫ್ 97 ಆ್ಯಂಡ್ ಇಟ್ ಈಸ್ ವೆರಿ ಸಿಂಪಲ್, ಫಾಸ್ಟಾಗಿ ಆಗಿಬಿಡುತ್ತೆ. ಹೇಗೆ ನೋಡ್ರಿ, ನೋಡಿ. ಸೊ 97 ಎಷ್ಟು ಜಾಸ್ತಿ ಇದೆ 100ಕ್ಕೆ? 97 ಸಾರಿ, ಎಷ್ಟು ಕಡಿಮೆ ಇದೆ? 3 ಕಡಿಮೆ ಇದೆ. ಓಕೆ, ಸೊ ಇದನ್ನು ನೀವು ನೋಟ್ ಮಾಡ್ಕೋಬೇಕು, ರೈಟ್? ಎಷ್ಟು ಕಡಿಮೆ ಇದೆ? 3 ಕಡಿಮೆ ಇದೆ. ಓಕೆ, 97ಅಲ್ಲಿ 3ನ ಲೆಸ್ ಮಾಡಿ 94 ಆಯಿತು, ರೈಟ್? ಎಷ್ಟನ್ನು ಲೆಸ್ ಮಾಡಿದ್ದೀರಾ? 3ನ ಲೆಸ್ ಮಾಡಿದ್ದೀರಾ. 3 ಸ್ಕ್ವೇರ್ ಈಸ್ 9, ಇದು ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾವು ದ ಫೈನಲ್ 9409 ಈಸ್ ದ ಸ್ಕ್ವೇರ್ ಆಫ್ 97. ಆ್ಯಂಡ್ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಇನ್ನೊಂದು ತಗೊಳ್ತೀನಿ. 78 ತಗೊಳ್ಳೋಣ. 78 ತಗೊಂಡ್ರೆ ಈ ನಂಬರ್ 100ಗೆ ಎಷ್ಟು ಕಡಿಮೆ ಇದೆ? ಅಫ್ಕೋರ್ಸ್ 78 ಈಸ್ ಲೆಸ್ ದೆನ್ 100. ಎಷ್ಟು ಕಡಿಮೆ ಇದೆ? 280 ಆಗುತ್ತೆ. ಮೇಲೆ 20, 22 ಕಡಿಮೆ ಇದೆ. ಸೊ ನೋಡಿ ಚೆನ್ನಾಗಿ ಏನು ಮಾಡಬೇಕು? ಕಡಿಮೆ ಇದೆ ಅಂತಂದರೆ 78ಅಲ್ಲಿ 22ನನ್ನ ಲೆಸ್ ಮಾಡಿದರೆ ಎಷ್ಟು ಉಳೀತು? ಇದು 6 ಆ್ಯಂಡ್ ಇಟ್ ಈಸ್ 5. ಈಗ ಎಷ್ಟನ್ನು ಕಡಿಮೆ ಮಾಡಿದ್ದೀರಾ? 22ನ 484. ಸೊ ದಿಸ್ ಈಸ್ ದ ಸ್ಕ್ವೇರ್ ಆಫ್ 22 ಸ್ಕ್ವೇರ್ ಇಷ್ಟಾಗುತ್ತೆ. ಸೊ ಈಗ ಇದರ ಸ್ಕ್ವೇರ್ ನೋಡ್ರಿ. ಒಂದು ವೇಳೆ ನಿಮಗೆ ಇಲ್ಲಿ ಸೊ ಈ ಥರದ ಸಂಖ್ಯೆ ಇಲ್ಲಿ 2 ಡಿಜಿಟೇ ಬರಬೇಕು. ಸೊ 3 ಡಿಜಿಟ್ ಬಂದಾಗ ಸೊ ಎರಡನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ ನೋಡ್ರಿ? 10 ಆಗುತ್ತೆ. ಮತ್ತು ಇಲ್ಲಿ 6084. ಈಗ ಇಲ್ಲಿ ನಾನು ನಿಮಗೆ 2 ಡಿಜಿಟ್ ಬರಬೇಕು. ಯಾವಾಗಲೂ ನೀವು ಯಾವ ನಂಬರ್ನ ಸ್ಕ್ವೇರ್ ಮಾಡ್ತೀರಾ, 22 ಲೆಸ್ ಎಷ್ಟು ಲೆಸ್ ಮಾಡಿದ್ದೀರಾ? 22 ಲೆಸ್ ಮಾಡಿದ್ರಿ, ಅದರ ಸ್ಕ್ವೇರ್ ಮಾಡಿದರೆ 484 ಬರುತ್ತೆ. ಈಗ ನಿಮಗೆ 2 ಡಿಜಿಟ್ ಇರಬೇಕು ಅಂತ ಹೇಳಿದೆ ನಾನು. ಹಾಗಾದರೆ ಇಲ್ಲಿ 3 ಡಿಜಿಟ್ ಬಂದಿದೆಯಲ್ಲ, ಸೊ ಆವಾಗ ಈ ಒಳಗಡೆ ಇರುವಂಥ ಈ ಲೈನ್ ಒಳಗಡೆ ಇರುವಂಥ ನಂಬರ್ಸನ್ನ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡ್ರೆ ಎಷ್ಟಾಯಿತು? 10ಗೆ 0 ಹಾಕಿದ್ದೀನಿ, ಕ್ಯಾರಿಡ್ ಓವರ್ 1. ಸೊ 5 + 1 is 6, 6084. ಸೊ ದಿಸ್ ಈಸ್ ದ ಸ್ಕ್ವೇರ್ ಆಫ್ 78. ಓಕೆ, ಸೊ ನೆಕ್ಸ್ಟ್ 108. ಸೊ 108ರ ವರ್ಗ ಕಂಡುಹಿಡಿಬೇಕು. 108ರ ವರ್ಗವನ್ನು ಕಂಡುಹಿಡಬೇಕು. ನೋಡಿ ಒಂದು ಸಲ ನೀವು ಯಾವುದೇ ಸಂಖ್ಯೆ 76 ಮೇಲಿರುವಂಥ ಸಂಖ್ಯೆಗಳ ವರ್ಗ ಕಂಡುಹಿಡಿಬೇಕಾದ್ರೆ ಅದನ್ನು 100ಕ್ಕೆ ಕಂಪೇರ್ ಮಾಡ್ಕೋಬೇಕು. ಸೊ 100ಕ್ಕೆ ಕಂಪೇರ್ ಮಾಡಿಕೊಂಡ್ರೆ 108 ಈಸ್ ಮೋರ್ ದೆನ್ 100. ಹೌ ಮಚ್ ಇಟ್ ಈಸ್? +8 ಅಂದರೆ 8 ಜಾಸ್ತಿ ಇದೆ. ಸೊ ಈಗೇನು ಮಾಡಬೇಕು ನೀವು? ಈ 108ಕ್ಕೆ 8ಅನ್ನು ಆ್ಯಡ್ ಮಾಡ್ಕೊಂಬಿಡ್ರಿ. 16 ಆ್ಯಂಡ್ 116 ಆಗುತ್ತೆ, ರೈಟ್? ಸರಿ, ಈಗ ಎಷ್ಟನ್ನು ಆ್ಯಡ್ ಮಾಡಿದ್ದೀರಾ? 8ಅನ್ನು ಆ್ಯಡ್ ಮಾಡಿದ್ದೀರಾ. 8 ಸ್ಕ್ವೇರ್ ಎಷ್ಟಾಗುತ್ತೆ? 8 8 64 ಆಗುತ್ತೆ. ಸೊ ನಾವು 2 ಡಿಜಿಟೇ ಬರಬೇಕಂದಿದೆ. ಅಫ್ಕೋರ್ಸ್ ದಿಸ್ ಈಸ್ ದ 2 ಡಿಜಿಟ್ ನಂಬರ್. ಓಕೆ, 2 ಡಿಜಿಟೇ ಬಂದಿದೆ, 64 ಇದೆ. ಹಾಗಾಗಿ ದ ಸ್ಕ್ವೇರ್ ರೂಟ್ ಆಫ್ ದಿಸ್ ಈಸ್ 11664. ದಿಸ್ ಈಸ್ ದ ಆನ್ಸರ್. ಇನ್ನೊಂದು ನಂಬರ್ ತಗೊಳ್ಳೋಣ. ಸೊ ಬೇರೆ ನಂಬರ್ ನೋಡಿ, 112 ತಗೊಳ್ಳೋಣ. 112
2 ತಗೊಳ್ಳೋಣ. ದ ಸ್ಕ್ವೇರ್ ಆಫ್ 112 ಅಂದರೆ 112ರ ವರ್ಗ. ಓಕೆನಾ? ಸೊ ನೋಡಿ 112 100ಕ್ಕೆ ಎಷ್ಟು ಜಾಸ್ತಿ ಇದೆ? ಜಾಸ್ತಿ ಇದೆ, 12 ಜಾಸ್ತಿ ಇದೆ. ಜಾಸ್ತಿ ಇದ್ದಾಗ ಏನು ಮಾಡಬೇಕು? ಪ್ಲಸ್ ಮಾಡಬೇಕು ಅಂತ ಹೇಳಿದೆ. ಸೊ ಸೀದಾ ನೇರವಾಗಿ ಯಾವ ಸಂಖ್ಯೆಯನ್ನು ಕೊಟ್ಟಿದ್ದಾನೆ? 112 ಕೊಟ್ಟಿದ್ದಾನೆ. ಅದಕ್ಕೆ 12ಅನ್ನು ಆ್ಯಡ್ ಮಾಡಿಕೊಡ್ರಿ. ಎಷ್ಟಾಗುತ್ತೆ ನೋಡಿ? 424 124 ಆಗುತ್ತೆ. ಎಷ್ಟನ್ನು ಆ್ಯಡ್ ಮಾಡಿದ್ರೆ? 12 ಆ್ಯಡ್ ಮಾಡಿದ್ರೆ. 12 ಆ್ಯಡ್ ಮಾಡಿದರೆ 12ನ ಸ್ಕ್ವೇರ್ ಎಷ್ಟಿದೆ? 144 ಇದೆ. ನಾನು 2 ಡಿಜಿಟ್ ಬರಬೇಕು ಅಂತ ಹೇಳಿದೆ. ಸೊ ಇಲ್ಲಿ 3 ಡಿಜಿಟ್ ಇದೆ. ಎಸ್, 3 ಡಿಜಿಟ್ ಇರುವಾಗ ಸೊ ಈ ಮಿಡಿಲ್ ನಂಬರನ್ನು ಆ್ಯಡ್ ಮಾಡ್ಕೋಬೇಕು. ಸೊ ನೋಡಿ 1 2 5 4 4 ರೈಟ್. ದಿಸ್ ಈಸ್ ದ ಆನ್ಸರ್. ನೋಡಿ 1 + 4 = 5. ನಾನು 5 ತಗೊಂಡಿದ್ದೀನಿ. ರೈಟ್. ಸೊ ಶಾರ್ಟೆಸ್ಟ್ ವೇ ಇದೆ. ನೀವು ಈ ಥರದ ಇನ್ನೂ ಹಲವಾರು ಎಕ್ಸಾಂಪಲ್ಗಳನ್ನು ತೆಗೆದುಕೊಂಡು ಮಾಡ್ಬೋದು. ಈಗ ನೆಕ್ಸ್ಟ್ ಹೋಗೋಣ. ಎಲ್ಲ ಸಂಖ್ಯೆಗಳು ಒಂದು ಆಗಿದ್ದರೆ, ಎಕ್ಸಾಂಪಲ್ 11 ಸ್ಕ್ವೇರ್. ಸೊ ಅಲ್ಲಿ ಎಷ್ಟಿದೆ? 11 ಸ್ಕ್ವೇರ್. ಸೊ ಈ ಥರ ಇರುವಾಗ ತುಂಬ ಸುಲಭ. ನೋಡಿ ನಾನು ನೇರವಾಗಿ ಸೊ ಓರಲಾಗಿ ಹೇಳ್ತಾ ಇದ್ದೀನಿ. ಸೊ ಇಲ್ಲೇನು ಮಾಡಬೇಕು? ಎಷ್ಟು ಡಿಜಿಟ್ ಇದೆ? 2 ಡಿಜಿಟ್ ಇದೆ. 2 ಡಿಜಿಟನ್ನು 1 2 ಹಾಗೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೀಬೇಕು. ಎಷ್ಟು ಡಿಜಿಟ್ ಇದೆ? 2 ಡಿಜಿಟ್ ಇದೆ. 2 ಡಿಜಿಟನ್ನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೆದಿದ್ದೀನಿ. ಆಮೇಲೆ ಆಫ್ಟರ್ ಕಂಪ್ಲೀಟಿಂಗ್ 2 ಡಿಜಿಟ್ಸ್ ಎಷ್ಟು ಡಿಜಿಟ್ ಇರುತ್ತೆ? 2 ಡಿಜಿಟ್ ಇದೆ. ಸೊ ನಾನು 2 ಡಿಜಿಟ್ ಬರೆದಿದ್ದೀನಿ. 1 2. ಎಷ್ಟು ಡಿಜಿಟ್ ಇದೆ? 2 ಡಿಜಿಟ್. ರೈಟ್. 2 ಡಿಜಿಟನ್ನು ಇನ್ಕ್ರೀಸಿಂಗಲ್ಲಿ ಬರೆದಿದ್ದೀನಿ. ಓಕೆ. ಸೊ ಅದಾದಮೇಲೆ ಡಿಕ್ರೀಸಿಂಗ್ ಬರಬೇಕು. 2 ಆದಮೇಲೆ ನೆಕ್ಸ್ಟ್ ಇಳಿಕೆ ಕ್ರಮದಲ್ಲಿ ಬರೀಬೇಕಂದ್ರೆ 1 ಬರುತ್ತೆ. 11ರ ವರ್ಗ 121. ತುಂಬ ಸುಲಭ. ನೆಕ್ಸ್ಟ್ ತಗೊಳ್ಳೋಣ. ಹಾಗೆ ನಾನು ಅದೇನು ಹೇಳ್ತಾ ಇದ್ದೆ, ಎಲ್ಲ ಸಂಖ್ಯೆಗಳು 1 ಆಗಿದ್ದರೆ ಅಂದರೆ ಒಂದೇ ಇರಬೇಕು. ಎಷ್ಟೇನೇ ಅಂಕೆ ಇರಲಿ ಅದು ಒಂದೇ ಆಗಿರಬೇಕು. ಸೊ ಇದ್ರ ವರ್ಗ ನೋಡಿ ಎಷ್ಟು ಡಿಜಿಟ್ ಇದೆ? 3 ಡಿಜಿಟ್ ಇದೆ. ರೈಟ್. ಸೊ 3 ಡಿಜಿಟ್ ಇದ್ದಾಗ ಏನು ಮಾಡಬೇಕು ನೋಡಿ? 3 ಡಿಜಿಟ್ ಇದ್ದಾಗ ಎಷ್ಟು ಡಿಜಿಟ್ ಇದೆ ಅಷ್ಟನ್ನು ಇನ್ಕ್ರೀಸಿಂಗ್ ಅಲ್ಲಿ ಬರೀಬೇಕು. 1 2 3. ಸೊ 3 ಡಿಜಿಟ್ ಯಾವಾಗ ನಿಮ್ಗೆ ಕಂಪ್ಲೀಟ್ ಆಯಿತು ಸೊ ಅವಾಗಿಂದ ಅಲ್ಲಿಂದಾನೆ ಮತ್ತೆ ಡಿಕ್ರೀಸಿಂಗ್ ಆರ್ಡರಲ್ಲಿ ಬರೀಬೇಕು. 1 2 3 2 1. ಸೊ ದಿಸ್ ಈಸ್ ದ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ. 1 1 1. ಸೊ 1111ರ ವರ್ಗ. ಇದು ನೋಡಿ, ಇದು ಕೂಡ ತುಂಬ ಸುಲಭ ಇದೆ. ಎಷ್ಟು ಡಿಜಿಟ್ ಇದೆ? 4 ಡಿಜಿಟ್ ಇದೆ. ರೈಟ್. ಸೊ 4 ಡಿಜಿಟನ್ನು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರೀಬೇಕು. 1 2 3 4 ದೆನ್ 3 2 1. ಸೊ ದಿಸ್ ಈಸ್ ದ ಸ್ಕ್ವೇರ್ ಆಫ್ ದಿಸ್ ನಂಬರ್. ತುಂಬ ಈಸಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್. ಈಗ ಕೊನೆಯಲ್ಲಿ ಅಂದರೆ ಯಾವುದೇ ಒಂದು ಅಂಕಿಯ ಅಥವಾ ಸಂಖ್ಯೆಯ ಕೊನೆಯಲ್ಲಿ 5 ಇದ್ದಾಗ ಹೇಗೆ ಮಾಡಬೇಕು? ಸೊ ಇದೊಂದು ಹೇಳ್ತಾ ಇದ್ದೀನಿ. ಸಂಖ್ಯೆ ಕೊನೆಯಲ್ಲಿ 5 ಇದ್ದರೆ ಬಿಡಿ ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ 5 ಇದ್ದರೆ ಹೇಗೆ ಮಾಡಬೇಕು? ಎಕ್ಸಾಂಪಲ್ ನೋಡಿ. 15 ಸ್ಕ್ವೇರ್ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಕೂಡ ನಾನು ಸೊ ಈ ಒಂದು ಶಾರ್ಟ್ ವೇಗೋಸ್ಕರ ನಾನು ತಿಳಿಸ್ತಾ ಇದ್ದೀನಿ. 15 ಸ್ಕ್ವೇರ್ ನಿಮಗೆ ಗೊತ್ತಿದೆ ಎಷ್ಟು? 225. ಸೊ ಗೊತ್ತಿದ್ದರೆ ಓಕೆ, ಪರವಾಗಿಲ್ಲ. ಸೊ ಅದನ್ನೇ ನಾನಿಲ್ಲಿ ಬಿಡಿ ಸ್ಥಾನದಲ್ಲಿ 5 ಇದ್ದಾಗ ಹೇಗೆ ಮಾಡಬೇಕು? ರೈಟ್. ನೋಡಿ ಬಿಡಿ ಸ್ಥಾನದಲ್ಲಿರುವಂಥ ಅಂಕಿ 5. ಇದು ಎಲ್ಲರಿಗೂ ಗೊತ್ತಿದೆ. ಸೊ ಇದನ್ನು 2 ಪಾರ್ಟ್ಸ್ ಆಗಿ ನಾನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಸೊ 5 5 25 ನೇರವಾಗಿ ಬರೆದು ಬಿಡಬೇಕು. ಅಲ್ಲಿ ಯಾವುದೇ ಥರದ ಚೇಂಜಸ್ ಇರೋದಿಲ್ಲ. ಓಕೆ. ಈಗ ಸೊ ಇಲ್ಲಿ ಏನು ಮಾಡಬೇಕು ಗೊತ್ತಾ? ಇಲ್ಲಿರುವಂಥ ಸಂಖ್ಯೆ ಯಾವುದಾದ್ರೂ ಒಂದನ್ನು 1 ಜಾಸ್ತಿ ಮಾಡಿಕೊಂಡ್ರೆ ಇದು ಎಷ್ಟಾಯಿತು? 2 ಆಯಿತು. ರೈಟ್. 1 ಜಾಸ್ತಿ ಮಾಡಿಕೊಂಡ್ರೆ 2 ಆಯಿತು. ಈಗ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೋಬೇಕು. 1 2 2. ಸೊ ನಾವು ದ ಆನ್ಸರ್ ಈಸ್ 2 2 5. ಎಸ್. ಓಕೆನಾ? ಸೊ ಯೂನಿಟ್ ಡಿಜಿಟಲ್ ಏನಿದೆ ಅದ್ರ ವರ್ಗ ಮಾಡಿ ಹಾಗೆ ಬರೀಬೇಕು 25. ಸೊ ಇಲ್ಲೇನಿದೆ ಯಾವುದರಲ್ಲಿ ಆದರೂ 1 ಜಾಸ್ತಿ ಮಾಡ್ಕೋಬೇಕು. ಸೊ 1 ಇಲ್ಲಿ 1 ಕೊಟ್ಟಿದ್ದಾನೆ ಅಂತಂದರೆ ಅದ್ರ ಮುಂದಿನ ಸಂಖ್ಯೆ 2 ಆಗಿರುತ್ತೆ. 1 2 2. ರೈಟ್.
ಓಕೆ, ಈಗ ನೋಡಿ 25 ತೆಗೆದುಕೊಳ್ಳೋಣ. ದ ಸ್ಕ್ವೇರ್ ಆಫ್ 25. ಈಗ ನೋಡಿ 25 ಇದನ್ನು 2 ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಮಾಡಿಕೊಡ್ರಿ. ಯೂನಿಟ್ ಪ್ಲೇಸಲ್ಲಿರೋ ನಂಬರ್ 25 ಆಗುತ್ತೆ, ರೈಟ್. ಸೊ 2 ಇದಕ್ಕಿಂತ ಮುಂದಿನ ಸಂಖ್ಯೆ ಯಾವುದು? 3 ಇದೆ, ರೈಟ್. ಸೊ 3ಗೆ ಗುಣಿಸಿ 2 3s 6, ರೈಟ್. ಈಗ ಬಂತ 625, ರೈಟ್. ಈಗ ಇನ್ನೊಂದು ಸಂಖ್ಯೆಯನ್ನು ತಿಳಿಸ್ತಾ ಇದ್ದೀನಿ ನೋಡಿ. 45 ತೆಗೆದುಕೊಳ್ಳೋಣ. 45 ಸ್ಕ್ವೇರ್. ಓಕೆ, ಸೊ 45 ಸ್ಕ್ವೇರ್ ತಟ್ ಅಂತ ಹೇಳ್ಬೋದು ಇಲ್ಲಿ ನೋಡಿ. 45 ಸ್ಕ್ವೇರ್ ಅಂತಂದರೆ 2 ಪಾರ್ಟ್ಸ್ ಆಗಿ ನಾನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಯೂನಿಟ್ ಡಿಜಿಟಲ್ಲಿರೋ ನಂಬರ್ ಏನು? 5 ಇದೆ. ಸೊ 5 ಸ್ಕ್ವೇರ್ ಏನಾಗುತ್ತೆ? 25 ಆಗುತ್ತೆ. ಸೊ ಇಲ್ಲಿ 4ಗಿಂತ ಒಂದು ಸಂಖ್ಯೆ ಜಾಸ್ತಿ ಅಂದರೆ ಇದರ 4ಕ್ಕಿಂತ ಮುಂದಿನ ಸಂಖ್ಯೆ ಏನದ? 5 ಅದ. 4 5s 20. ಸೊ 2025, ರೈಟ್. ಸೊ ಈಗ 65 ತೆಗೆದುಕೊಳ್ರಿ. 65 ಸ್ಕ್ವೇರ್, ರೈಟ್. ನೋಡಿ, ಸೊ ಯೂನಿಟ್ ಪ್ಲೇಸಲ್ಲಿರೋ ನಂಬರ್ ಯಾವುದು? 5. 5 5s 25. ಅದರ ವರ್ಗ 25 ಆಗುತ್ತೆ. ಇದು 6. ಅದಕ್ಕಿಂತ ಒಂದು ಸಂಖ್ಯೆ ಅದರ ಅಂದರೆ 6ರ ಮುಂದಿನ ಸಂಖ್ಯೆ 7. 7 6 42. 4225. 4225, ರೈಟ್. ಸೊ ನೀವು ಲೆಕ್ಕ ಮಾಡ್ದೇ ನೇರವಾಗಿ ಆನ್ಸರ್ ಕೂಡ ಹೇಳ್ಬೋದು. ಹೀಗೇನೆ 75 25 56. ಸೊ ದಿಸ್ ಈಸ್ ದ ಆನ್ಸರ್. ಓಕೆನಾ? ಈಗ 35 ತೆಗೆದುಕೊಳ್ಳೋಣ. 35 ಸ್ಕ್ವೇರ್ ನೋಡಿ. 5 5s 25. ಇದಕ್ಕಿಂತ ಒಂದು ಮುಂದಿನ ಸಂಖ್ಯೆ 4. 3 4 12. 1 2 2 5. ಸೊ ದಿಸ್ ಈಸ್ ದ ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ವೇ ಐ ಥಿಂಕ್. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಶಾರ್ಟ್ ಟ್ರಿಕ್ ಮುಖಾಂತರ ಸೊ ನಿಮ್ಮ ಮುಂದೆ ಬಂದಿದೆ. ಸೊ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅದ್ರ ಜೊತೆಯಲ್ಲಿ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಈ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ಈ ಥರ ವರ್ಗಮೂಲಗಳಿಗೆ ಸಂಬಂಧಪಟ್ಟಂಥ CETಯಲ್ಲಿ ಕೇಳಲಾಗಿರುವಂಥ ಅಥವಾ ಹಿಂದಿನ ಯಾವುದೇ ಒಂದು CET ಪರೀಕ್ಷೆಯಲ್ಲಿ ಕೇಳಲಾಗಿರುವಂಥ ಪ್ರಶ್ನೆಗಳನ್ನು ಎತ್ಕೊಂಡು ಬರ್ತೀನಿ ಮತ್ತು ಅವುಗಳನ್ನು ಸಾಧ್ಯ ಆದಷ್ಟು ಶಾರ್ಟೆಸ್ಟ್ ವೇನಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಸೊ ಅಲ್ಲಿವರೆಗೆ ನಮ್ಮ ಚಾನೆಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.